ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಉತ್ತಮ್ ಪ್ರಾಪರ್ಟೀಸ್. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಜಮೀನು ಬಂದು 3 ಎಕರೆ 26 ಗುಂಟೆ ಇರುವಂತ ಒಂದು ನೀರಾವರಿ ಜಮೀನು. ಈ ಜಮೀನಿಗೆ ದಾರಿದೇನು ಸಮಸ್ಯೆ ಇಲ್ಲ, ರೋಡ್ ಆಕ್ಸೆಸ್ ತುಂಬಾ ಚೆನ್ನಾಗಿದೆ, ಹಾಗೆ ವಿಲೇಜ್ ಇಂದ ತುಂಬಾ ಹತ್ರನೇ ಇದೆ ಸ್ನೇಹಿತರೆ. ಈ ಜಮೀನು ಟಾರ್ ರೋಡ್ ಇಂದ ಕೇವಲ 100 ಮೀಟರ್ ದೂರ ಇದೆ. ಇದೊಂದು ಒಳ್ಳೆ ಲೊಕೇಶನ್ ಅಲ್ಲಿ ಇದೆ, ಹಾಗೆ ರೋಡ್ ಕನೆಕ್ಟಿವಿಟಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಟಾರ್ ರೋಡ್ ಇಂದ ಕೇವಲ 100 ಮೀಟರ್ ಆಗುತ್ತೆ, ಹಾಗೆ ವಿಲೇಜ್ ಇಂದ ಕೇವಲ ಒಂದು 400 ಮೀಟರ್ ಆಗ್ಬೋದು ಸ್ನೇಹಿತರೆ. ಈ ಜಮೀನು ಚಳ್ಳಕೆರೆಯಿಂದ ತುಂಬಾ ಹತ್ರನೇ ಇದೆ, ಹಾಗೆ ಬೆಂಗಳೂರಿಂದ 195 ಕಿಲೋಮೀಟರ್ ಆಗುತ್ತೆ ಸ್ನೇಹಿತರೆ. ಚಿತ್ರದುರ್ಗ ಹಾಗೆ ದಾವಣಗೆರೆಗೂ ನಿಮ್ಗೂ 100 ಕಿಲೋಮೀಟರ್ಸ್ ಒಳಗಡೆನೆ ಸಿಗುತ್ತೆ. ದಾವಣಗೆರೆಯಿಂದ ಚಿತ್ರದುರ್ಗದಿಂದ ಒಂದು 30 ಕಿಲೋಮೀಟರ್ ಆಗ್ಬೋದು ಸ್ನೇಹಿತರೆ. ಈ ಜಮೀನ್ ಬಂದು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್, ಕಸ್ಬಾ ಹೋಬಳಿ ವ್ಯಾಪ್ತಿಗೆ ಬರುವಂತ ಒಂದು ನೀರಾವರಿ ಜಮೀನು. ಬನ್ನಿ ಸ್ನೇಹಿತರೆ, ಈ ಜಮೀನು ಹೇಗಿದೆ ಅಂತ ನಾವು ಮೊದಲನೇದಾಗಿ ನೋಡೋಣ. ನಾನು ಅವಾಗಲೇ ಹೇಳಿದಾಗೆ ಇದು ಟೋಟಲ್ ಆಗಿ 3 ಎಕರೆ 26 ಗುಂಟೆ ಇರುವಂತ ಒಂದು ನೀರಾವರಿ ಜಮೀನು. ಇದರಲ್ಲಿ ಅಡಿಷನಲ್ ಆಗಿ ಸ್ನೇಹಿತರೆ 1.5 ಎಕರೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸುಮಾರು ವರ್ಷದಿಂದ. ಇದು 5 ಎಕರೆ ಬೌಂಡ್ರಿ ಸ್ನೇಹಿತರೆ, ಬಟ್ ಪಾಣಿನಲ್ಲಿ ಇರೋದು ಮಾತ್ರ 3 ಎಕರೆ 26 ಗುಂಟೆ. ಈ ಜಮೀನ್ ಬಂದು ಫ್ಲಾಟ್ ಆಗಿದೆ ಸ್ನೇಹಿತರೆ, ಸ್ಕ್ವೇರ್ ಶೇಪ್ ಅಲ್ಲಿ ಇರುವಂತ ಒಂದು ನೀರಾವರಿ ಜಮೀನು. ಈ ಬೌಂಡ್ರಿ ಸುತ್ತ ಸುಮಾರು ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ ಸ್ನೇಹಿತರೆ. ಬೌಂಡ್ರಿ ತುಂಬಾ ಸೆಕ್ಯೂರ್ ಆಗಿದೆ, ಹೊರಗಡೆಯಿಂದ ಯಾವುದೇ ಪ್ರಾಣಿಗಳು ಹೊರಗಡೆ ಬರಲಿಕ್ಕೆ ಆಗದೆ ಇರೋ ಹಾಗೆ ಇವರು ಗಿಡಗಳನ್ನೆಲ್ಲ ಬೆಳೆಸಿದ್ದಾರೆ. ಬಲಗಡೆ ಸೈಡ್ ಎಲ್ಲ ನಿಮಗೆ ಸುಮಾರು ಸೀಮೆಜಾಲಿ ಗಿಡಗಳೆಲ್ಲ ಅಡ್ಡ ಇದ್ದಾವೆ. ಹಿಂಭಾಗದಲ್ಲಿ ಕತ್ತಾಳಿ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲಿ ಹುಣಸೆ ಮರಗಳು, ಸೀಮೆಜಾಲಿ ಗಿಡಗಳೆಲ್ಲ ಮಿಕ್ಸ್ ಬೆಳ್ಕೊಂಡು ಬೌಂಡ್ರಿ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನಿಮ್ಗೆ ಬೇಕಾದ್ರೆ ತಂತಿ ಬೇಲಿ ವ್ಯವಸ್ಥೆನ ಮಾಡ್ಕೋಬಹುದು, ಮಾಡದೇ ಇದ್ರೂ ಬೌಂಡ್ರಿ ಚೆನ್ನಾಗಿದೆ, ಮಾಡಿಸ್ಕೊಂಡ್ರೆ ಒಳ್ಳೇದು ಸ್ನೇಹಿತರೆ. ಜಮೀನು ಮಾತ್ರ ತುಂಬಾ ಚೆನ್ನಾಗಿದೆ. ಇದು ಸ್ಕ್ವೇರ್ ಶೇಪ್ ಅಲ್ಲಿ ಇರೋದ್ರಿಂದ ಸ್ನೇಹಿತರೆ, ನೀವು ತಂತಿ ಬೇಲಿ ವ್ಯವಸ್ಥೆ ಮಾಡ್ಲಿಕ್ಕಾಗಿರ್ಬೋದು, ಅಥವಾ ಒಂದು ಒಳ್ಳೆ ಡ್ರಿಪ್ ಇರಿಗೇಷನ್ ಮೆಥಡ್ ನ ಇದರಲ್ಲಿ ಸೆಟಪ್ ಮಾಡ್ಲಿಕ್ಕಾಗಿರ್ಬೋದು, ಒಂದು ಒಳ್ಳೆ ಕಮರ್ಷಿಯಲ್ ಕ್ರಾಪ್ ನ ಸೆಟಪ್ ಮಾಡಬೇಕು ಅಂದ್ರೂ ಕೆಲಸ ತುಂಬಾ ಈಸಿ ಆಗುತ್ತೆ. ಸ್ಕ್ವೇರ್ ಶೇಪ್ ಅಲ್ಲಿ ಇರ್ತಕ್ಕಂಥ ಜಮೀನುಗಳಿಗೆ ಸ್ವಲ್ಪ ಕಾಸ್ಟ್ ಕಟಿಂಗು ಮಾಡ್ಬೋದು ಸ್ನೇಹಿತರೆ, ಬೇರೆ ಲ್ಯಾಂಡ್ಗೆ ಕಂಪೇರ್ ಮಾಡ್ಕೊಂಡ್ರೆ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ತಂತಿ ಬೇಲಿ ವ್ಯವಸ್ಥೆನೆ ಮಾಡಬೇಕು ರೆಕ್ಟಾಂಗಲ್ ಇರೋ ಶೇಪ್ ಅಲ್ಲಿ ಅಂತಂದ್ರೆ ಜಮೀನಿನ ಉದ್ದ ಜಾಸ್ತಿ ಆದಂಗೆಲ್ಲ ನಿಮಗೆ ಕಾಸ್ಟ್ ಜಾಸ್ತಿ ಆಗುತ್ತೆ ಸ್ನೇಹಿತರೆ. ಇದು ಬಾಕ್ಸ್ ಇರೋದ್ರಿಂದ ತಂತಿ ಬೇಲಿ ವ್ಯವಸ್ಥೆ ಮಾಡ್ಕೊಂಡಾಗ ನಿಮಗೆ ಕಾಸ್ಟ್ ಕಡಿಮೆನೇ ಆಗುತ್ತೆ ಮಾಡಿಸ್ಲಿಕ್ಕೆ. ಹಾಗೆ ನೀವೇನಾದ್ರೂ ಒಂದು ಕಮರ್ಷಿಯಲ್ ಕ್ರಾಪ್ನ ನೀವು ಸೆಟಪ್ ಮಾಡಬೇಕು, ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಒಂದು ಅಡಿಕೆನ ಮಾಡಬೇಕು ಇದರಲ್ಲಿ ಅಂದಾಗ 8x8 ಅಥವಾ 9x9 ದಾಯ ಅಂತ ಹೇಳ್ತೀವಲ್ಲ ಸ್ನೇಹಿತರೆ, ಆ ಡೈಮೆನ್ಷನ್ ನೀವು ಈ ಲ್ಯಾಂಡ್ ಅಲ್ಲಿ ಸೆಟಪ್ ಮಾಡಬೇಕು ಅಂದಾಗ ಅದಕ್ಕೆ ಬೇಕಾಗಿರೋ ಡ್ರಿಪ್ ಇರಿಗೇಷನ್ ಪೈಪ್ಲೈನ್ ಮಾಡಲಿಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ. ಇದು ಸ್ಕ್ವೇರ್ ಶೇಪ್ ಅಲ್ಲಿ ಇರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಈ ಜಮೀನಲ್ಲಿ ಟೋಟಲ್ 2 ಬೋರ್ ಇದೆ ಸ್ನೇಹಿತರೆ. ಸದ್ಯಕ್ಕೆ ಇವರು 1 ಬೋರ್ನ ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆ TC ವ್ಯವಸ್ಥೆನ ನೀವು ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇವರು LT ಲೈನ್ ಮುಖಾಂತರ ಸದ್ಯಕ್ಕೆ ಕರೆಂಟ್ ಅನ್ನ ತಗೊಂಡಿದ್ದಾರೆ. ನಿಮಗೆ ಬೇಕಾದ್ರೆ ಒಂದು ಸೆಲ್ಫ್ TCನ ನೀವು ಮಾಡ್ಕೋಬೇಕಾಗುತ್ತೆ. ಇದು ಪ್ರಾಪರ್ಟಿ ಬಂದು ಜನರಲ್ ಪ್ರಾಪರ್ಟಿ ಸ್ನೇಹಿತರೆ. ಇದು ಅಗ್ರಿಕಲ್ಚರ್ ಮಾಡಲಿಕ್ಕೆ ಅಥವಾ ನೀವೇನಾದ್ರೂ ಒಂದು ಫಾರ್ಮ್ ಹೌಸ್ ಮಾಡಲಿಕ್ಕೆ ಒಂದು ಒಳ್ಳೆ ಜಮೀನು. ಇದು ಮಣ್ಣಿನ ವಿಚಾರಕ್ಕೆ ಬರೋದಾದ ಸ್ನೇಹಿತರೆ, ಇದು ರೆಡ್ ಪ್ಲಸ್ ಬ್ಲಾಕ್ ಸಾಯಿಲ್ ಮಿಕ್ಸ್ ಇದೆ, ಆ ತರ ಕಾಣುತ್ತೆ. ಮಣ್ಣು ಚೆನ್ನಾಗಿದೆ ಸ್ನೇಹಿತರೆ, ಒಳ್ಳೆ ಫಲವತ್ತಾಗಿರ್ತಕ್ಕಂಥ ಮಣ್ಣು. ತೋಟ ಇದು ಹಳೇದಾಗಿರೋದ್ರಿಂದ ಇವರು ಮಣ್ಣು ಗೊಬ್ಬರ ಮತ್ತೆ ರಾಸಾಯನಿಕ ಗೊಬ್ಬರಗಳನ್ನೆಲ್ಲ ಯೂಸ್ ಮಾಡಿರೋದ್ರಿಂದ ಈ ಮಣ್ಣಿನ ಕಲರು ಲೈಟಾಗಿ ಶೇಡ್ ಆಗಿರುತ್ತೆ. ನಿಮಗೆ ಇದು ನೋಡಿದ್ರೆ ಲೈಟಾಗಿ ಕಾಫಿ ಕಲರ್ ತರ ಕಾಣುತ್ತೆ ಸ್ನೇಹಿತರೆ. ಮಣ್ಣು ಚೆನ್ನಾಗಿದೆ. ಇದು ನಾನು ಅವಾಗಲೇ ಹೇಳಿದಾಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ಪೇಪರ್ ವರ್ಕ್ ಎಲ್ಲ ಕ್ಲಿಯರ್ ಆಗಿದೆ ಅಂತ ಓನರ್ ಹೇಳಿದ್ದಾರೆ. RTC ಆಗಿರ್ಬೋದು, EC ಆಗಿರ್ಬೋದು, ಮ್ಯೂಟೇಷನ್ ಆಗಿರ್ಬೋದು. ಈ ಜಮೀನಿನ ಮಾಲೀಕರು ಸ್ನೇಹಿತರೆ ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನ ಮಾರಾಟ ಮಾಡ್ಲಿಕ್ಕೆ ಹೇಳಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 20 ರಿಂದ 21 ಲಕ್ಷ ಫೈನಲ್ ಹೇಳ್ತಿದ್ರೆ ಸ್ನೇಹಿತರೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಇದ್ರ ಮಧ್ಯ ವ್ಯಾಪಾರ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳಗಡೆ ಅಂದ್ರೆ 20 ಒಳಗಡೆ ಒಂದು 10,000 20,000 ಒಳಗಡೆ ಆದ್ರೂ ಆಗ್ಬೋದು, ಬಟ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ನಿಮ್ಮಲ್ಲಿ ಒಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಜನ ನೀವು ರೇಟು ತುಂಬಾ ಜಾಸ್ತಿ ಹೇಳ್ತೀರಾ, ಎಕರೆ ಮೇಲೆ 5 ರಿಂದ 7 ಲಕ್ಷ ಎಲ್ಲ ಜಾಸ್ತಿ ಹೇಳ್ತೀರಾ ಅಂತೆಲ್ಲ ಕೇಳಿದ್ರ. ಆ ಥರ ಏನೂ ಇಲ್ಲ ಸ್ನೇಹಿತರೆ.
ಅಷ್ಟಕ್ಕೊಂದು ಪ್ರೈಸ್ನ ನಾವು ಮುಂದೆ ಇಟ್ಟು ಹೇಳಲಿಕ್ಕೂ ಬರಲ್ಲ, ಹೇಳಿ ಅದನ್ನು ವ್ಯಾಪಾರ ಮಾಡಿಸಿ ಆ ದುಡ್ಡು ತಗೊಳ್ಲಿಕ್ಕೂ ಬರಲ್ಲ ಸ್ನೇಹಿತರೆ. ನಮ್ಮ ರೈತರು ಯಾರೂ ದಡ್ರಿರಲ್ಲ ಸ್ನೇಹಿತರೆ. ಅವ್ರು ಹೇಳಿರ್ತಕ್ಕಂಥ ಪ್ರೈಸನ್ನೇ ನಾವು ಹೇಳಬೇಕಾಗುತ್ತೆ. ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ, ಅಷ್ಟು ಬಿಟ್ಟರೆ ವ್ಯಾಪಾರಕ್ಕೆ ರೈತರು ಹೇಳಿರೋ ಪ್ರೈಸನ್ನೇ ನಾವು ನಿಮಗೆ ಹೇಳಬೇಕಾಗುತ್ತೆ ಸ್ನೇಹಿತರೆ. ಅವರು ಒಪ್ಪಿಗೆ ಇಲ್ಲದೆ ನಾವು ಯಾವುದೇ ವ್ಯಾಪಾರ ಮಾಡಲಿಕ್ಕಾಗಲ್ಲ. ಯಾರಾದರೂ ಜೆನ್ಯೂನ್ ಬೈಯರ್ ಬಂದಾಗ ಡೈರೆಕ್ಟಾಗಿ ನಾವು ಓನರ್ ಹತ್ರ ವ್ಯಾಪಾರಕ್ಕೆ ಕೂರಿಸಿದಾಗ ನಾವು ವ್ಯಾಪಾರ ಮಾತಾಡ್ಬೋದು ಸ್ನೇಹಿತರೆ, ಬಟ್ ಅವ್ರು ರೈತನ ಒಪ್ಪಿಗೆ ಇಲ್ಲದೆ ನಾವು ಯಾವುದೂ ಮಾಡಲಿಕ್ಕೆ ಬರಲ್ಲ. ಆ ಥರ ಏನೂ ಇಲ್ಲ ಸ್ನೇಹಿತರೆ. ರೈತ ಹೇಳಿರೋ ಪ್ರೈಸನ್ನೇ ನಾವು ನಿಮಗೆ ಹೇಳಬೇಕಾಗುತ್ತೆ. ಕೆಲವೊಂದು ಏರಿಯಾದಲ್ಲಿ ರೇಟು ತುಂಬ ಕಡಿಮೆಗೆ ಸಿಗ್ಬೋದು ಸ್ನೇಹಿತರೆ, ಬಟ್ ಚಳ್ಳಕೆರೆ ಸರೌಂಡಿಂಗಲ್ಲಿ ಎಲ್ಲ ಏರಿಯಾದಲ್ಲಿ ಒಂದೇ ಪ್ರೈಸ್ ಇರಲ್ಲ ಸ್ನೇಹಿತರೆ. ಅದು ಏರಿಯಾ ಟು ಏರಿಯಾ ಚೇಂಜ್ ಆಗ್ತಾನೆ ಇರುತ್ತೆ. ಇದು ಇವತ್ತಿನ ವಿಡಿಯೋ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.